ಸರಿ, ಬನ್ನಿ ಶುರು ಮಾಡೋಣ. ನರುಟೋ ಸೀರೀಸ್ನಲ್ಲೇ ಅತ್ಯಂತ ಪ್ರಮುಖ, ತುಂಬಾನೇ ಇಮೋಷನಲ್ ಆದ ಒಂದು ಕಥೆನೇ ಇವತ್ತು ನೋಡೋಣ. ಇದು ಬರೀ ಒಂದು ಫೈಟ್ ಸೀನ್ ಅಲ್ಲ. ಇದರಲ್ಲಿ ಸ್ನೇಹ ಇದೆ, ತ್ಯಾಗ ಇದೆ, ಮತ್ತೆ ತನ್ನ ಶತ್ರು ಅಂದ್ರೆ ಯಾರು ಅಂತ ಅರ್ಥ ಮಾಡ್ಕೊಳ್ಳೋ ಒಂದು ದೊಡ್ಡ ಪಾಠ ಕೂಡ ಇದೆ. ಈ ಒಂದು ಲೈನ್ ಇದನ್ನು ಕೇಳಿ. ಶಕ್ತಿ ಅಂದ್ರೆ ಬಲ ಅಲ್ಲ, ಅದು ನಮಗೆ ಅಮೂಲ್ಯವಾದವರನ್ನ ರಕ್ಷಿಸೋದು. ಇದನ್ನ ಹೇಳೋದು ಒಬ್ಬ ಮಿಸ್ಟೀರಿಯಸ್ ಕ್ಯಾರೆಕ್ಟರ್. ಆದರೆ ಈ ಒಂದೇ ಒಂದು ಮಾತು ಮುಂದೆ ನಡೆಯೋ ಇಡೀ ಟ್ರ್ಯಾಜಿಡಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಕೀ ಇದ್ದ ಹಾಗೆ. ಈ ಮಾತು ಹೇಗೆ ಇಡೀ ಫೈಟ್ನ ದಿಕ್ಕನ್ನೇ ಚೇಂಜ್ ಮಾಡುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಸೀನ್ ಎಲ್ಲಿಂದ ಶುರುವಾಗತ್ತೆ ಅಂದ್ರೆ, ಟೀಮ್ 7 ಅವರ ಮೊದಲ ದೊಡ್ಡ ಬ್ಯಾಟಲ್ ಮುಗಿಸಿ ಬಂದಿದ್ದಾರೆ. ನರುಟೋಗೆ ತಾನು ತುಂಬಾನೇ ವೀಕ್ ಅನ್ನೋ ಫೀಲಿಂಗ್ ಕಾಡ್ತಿದೆ. ಅದಕ್ಕೋಸ್ಕರ ಸುಮ್ನೆ ಕೂರದೆ ಹಗಲು ರಾತ್ರಿ ಅನ್ನದೇ ಟ್ರೈನಿಂಗ್ ಮಾಡ್ತಿದ್ದಾನೆ. ಯಾಕಂದ್ರೆ ಇನ್ನೊಮ್ಮೆ ತನ್ನ ಟೀಮ್ಗೆ ತಾನು ಭಾರ ಆಗ್ಬಾರ್ದು ಅಂತ ಅವನಿಗೆ. ಹೀಗೆ ಟ್ರೈನಿಂಗ್ ಮಧ್ಯೆ ಗಿಡಮೂಲಿಕೆ ಹುಡುಕ್ತಾ ಕಾಡಲ್ಲಿ ಹೋಗ್ತಿರಬೇಕಾದ್ರೆ ನರುಟೋಗೆ ಒಬ್ಬ ಹುಡುಗ ಸಿಗ್ತಾನೆ. ತುಂಬಾನೇ ಶಾಂತ, ಮೃದುವಾಗಿ ಮಾತಾಡೋ ಹುಡುಗ. ಅವನ ಕಣ್ಣಲ್ಲೇ ಒಂದು ದಯೆ ಕಾಣ್ತಿತ್ತು. ಅವನ ಹೆಸರು ಹಾಕು. ಅವನ ಮಾತು, ಅವನ ಜ್ಞಾನ ಕೇಳಿ ನರುಟೋಗೆ ಒಂಥರ ಇಂಪ್ರೆಸ್ ಆಗೋಗುತ್ತೆ. ಆದ್ರೆ ಪಾಪ ಅವರಿಬ್ರಿಗೂ ಗೊತ್ತಿರ್ಲಿಲ್ಲ ಅವರ ದಾರಿಗಳು ಹೀಗೆ ಮತ್ತೆ ಎದುರಾಗುತ್ತೆ ಅಂತ. ಇಲ್ಲಿರೋ ಐರಣಿ ನೋಡಿ. ಒಂದು ಕಡೆ ಕಾಡಲ್ ಸಿಕ್ಕಿದ ಸೌಮ್ಯ, ದಯೆಯುಳ್ಳ ಹುಡುಗ, ಇನ್ನೊಂದು ಕಡೆ ಮುಖವಾಡ ಹಾಕ್ಕೊಂಡು ಪ್ರಾಣ ತೆಗೆಯೋಕ್ ಬಂದಿರೋ ಮಾರಣಾಂತಿಕ ಶತ್ರು. ಇಬ್ರು ಒಬ್ರೇ. ನರುಟೋಗೆ ಈ ವಿಷಯ ಗೊತ್ತೇ ಇಲ್ಲ. ಒಬ್ಬನೇ ವ್ಯಕ್ತಿಯ ಈ ಎರಡು ಮುಖಗಳು ಅಂದ್ರೆ ದಯೆ ಮತ್ತೆ ಕರ್ತವ್ಯದ ನಡುವಿನ ಸಂಘರ್ಷ, ಇದೇ ಈ ಇಡೀ ಆರ್ಕ್ನ ಮುಖ್ಯ ಪಾಯಿಂಟ್. ಸರಿ, ಆ ಅನಿವಾರ್ಯವಾದ ಸಮಯ ಈಗ ಬಂದೇ ಬಿಟ್ಟಿದೆ. ಸೇತುವೆ ಮೇಲೆ ಒಂದು ರೀತಿ ಅಸ್ವಾಭಾವಿಕವಾದ ದಟ್ಟ ಮಂಜು ಕವಿಯುತ್ತೆ. ಇದು ಜಬುಜಾ ವಾಪಸ್ ಬಂದಿದಾನೆ ಅನ್ನೋದಕ್ಕೆ ಸಿಗ್ನಲ್. ಯುದ್ಧದ ವೇದಿಕೆ ಈಗ ರೆಡಿಯಾಗಿದೆ. ಆಗ ಜಬುಜಾನ ಪಕ್ಕದಲ್ಲಿ ಆ ಪಿಂಗಾಣಿ ಮುಖವಾಡದ ಹಿಂದೆ ನಿಂತಿರೋ ವ್ಯಕ್ತಿಯನ್ನ ನರುಟೋ ನೋಡ್ತಾನೆ. ಅವನಿಗೆ ಒಂದು ಕ್ಷಣ ಶಾಕ್. ಅರೆ, ಕಾಡಲ್ಲಿ ಸಿಕ್ಕಿದ್ದ ಅಷ್ಟು ಚೆನ್ನಾಗಿ ಮಾತಾಡಿದ ಆ ಹುಡುಗನೇ ಈ ಮುಖವಾಡ ಹಾಕಿರೋ ಹಂಟರ್ ನಿಂಜಾ. ಆಗ ಅವನಿಗೆ ಅರ್ಥ ಆಗುತ್ತೆ, ಆ ದಯೆಯ ಮಾತುಗಳೆಲ್ಲ ಒಂದು ನಾಟಕವಾಗಿತ್ತು ಅಂತ. ಹಾಕುನಾ ಜುತ್ಸು ಅಂದ್ರೆ ಅವನ ಸೀಕ್ರೆಟ್ ಟೆಕ್ನಿಕ್. ನೋಡಕ್ಕೇನೋ ಮ್ಯಾಜಿಕ್ ತರ ಕಾಣುತ್ತೆ, ಆದರೆ ಅದು ಪ್ಯೂರ್ ಸ್ಟ್ರಾಟಜಿ. ಏನದು ಅಂದ್ರೆ, ಮೊದಲು ಐಸ್ ಕನ್ನಡಿಗಳಿಂದ ಒಂದು ಡೋಮ್ ಥರ ಮಾಡ್ತಾನೆ. ಆಮೇಲೆ ತಾನು ಆ ಕನ್ನಡಿಗಳ ಒಳಗೆ ಹೋಗಿ ಎಲ್ಲಾ ಕಡೆ ತನ್ನದೇ ಪ್ರತಿಬಿಂಬವನ್ನ ಸೃಷ್ಟಿಸ್ತಾನೆ. ಇದರಿಂದ ಲೈಟ್ನಿಂಗ್ ಸ್ಪೀಡ್ನಲ್ಲಿ ಎಲ್ಲಾ ಡೈರೆಕ್ಷನ್ನಿಂದನೂ ಅಟ್ಯಾಕ್ ಮಾಡ್ತಾನೆ. ಇದರಿಂದ ತಪ್ಪಿಸ್ಕೊಳ್ಳೋದು ಅಕ್ಷರಶಃ ಇಂಪಾಸಿಬಲ್. ಆ ಐಸ್ ಕನ್ನಡಿಗಳ ಒಳಗಡೆಯಿಂದ ಹಾಕುನ ಧ್ವನಿ ಕೇಳಿಸುತ್ತೆ, ನಂಗೆ ನಿನ್ನ ನೋಯಿಸೋಕೆ ಇಷ್ಟ ಇಲ್ಲ, ಆದ್ರೆ ನನಗೆ ಅಮೂಲ್ಯವಾದ ವ್ಯಕ್ತಿಯನ್ನ ನಾನು ರಕ್ಷಿಸಲೇಬೇಕು. ಈ ಮಾತ್ ಕೇಳಿದ್ರೆ ಗೊತ್ತಾಗತ್ತೆ ಅವನಿಗೆ ದ್ವೇಷದಿಂದ ಫೈಟ್ ಮಾಡ್ತಿಲ್ಲ ಅಂತ. ಅವನಿಗಿದು ಕರ್ತವ್ಯ, ಒಂದು ಡ್ಯೂಟಿ. ತನಗೆ ಪ್ರೆಷಸ್ ಆಗಿರೋ ವ್ಯಕ್ತಿಗಾಗಿ ಅವನು ಏನನ್ನ ಬೇಕಾದ್ರೂ ಮಾಡ್ತಾನೆ. ಈ ಕಡೆ ಪರಿಸ್ಥಿತಿ ತುಂಬಾನೇ ಹತಾಶೆಯಿಂದ ಕೂಡಿದೆ. ಈ ಒತ್ತಡ, ಇದು ಸಾಸುಕೆಯನ್ನ ಅವನ ಲಿಮಿಟ್ಸ್ಗೂ ಮೀರಿ ತಳ್ಳುತ್ತೆ. ಅವನೊಳಗಡೆ ಮಲಗಿಂದ ಒಂದು ಅದ್ಭುತವಾದ ಶಕ್ತಿಯನ್ನ ಎಬ್ಬಿಸುತ್ತೆ. ಇಲ್ಲಿಂದ ಯುದ್ಧದ ಗತಿಯೇ ಬದಲಾಗುತ್ತೆ. ನರುಟೋಗೆ ಹಾಕುನ ಸ್ಪೀಡ್ ಮುಂದೆ ಏನೂ ಮಾಡಕ್ಕಾಗ್ತೇ ಇಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ ಸಾಸುಕೆಗೆ ಹಾಕುನ ಮೂಮೆಂಟ್ಸ್ ಕಾಣಿಸಕ್ ಶುರುವಾಗತ್ತೆ. ಅವನ ಅಟ್ಯಾಕ್ ಎಲ್ಲಿಂದ ಬರುತ್ತಂತ ಪ್ರಿಡಿಕ್ಟ್ ಮಾಡಕ್ ಶುರು ಮಾಡ್ತಾನೆ. ಯಾಕಂದ್ರೆ ಅವನ ಕಣ್ಣಲ್ಲಿ ಮೊದಲ ಬಾರಿಗೆ ಶಾರಿಂಗಾನ್ ಆಕ್ಟಿವೇಟ್ ಆಗಿರುತ್ತೆ. ಇದು ಉಜಿಹಾ ಕ್ಲಾನ್ನ ಸ್ಪೆಷಲ್ ಪವರ್. ಇದರಿಂದ ಎದುರಾಳಿಯ ಚಲನೆಯನ್ನ ಗ್ರಹಿಸ್ಬೋದು, ಅಷ್ಟೇ ಅಲ್ಲ ಅದನ್ನ ಕಾಪಿ ಕೂಡ ಮಾಡಬಹುದು. ಇಲ್ಲಿಂದ ಕತೆ ಕ್ಲೈಮ್ಯಾಕ್ಸ್ಗೆ ಬರುತ್ತೆ. ಹಾಕು ತನ್ನ ಫೈನಲ್ ಅಟ್ಯಾಕ್ ಮಾಡ್ತಾನೆ. ಒಂದಲ್ಲ ಎರಡಲ್ಲ, 100 ಮಾರಣಾಂತಿಕ ಸೂಜಿಗಳು ನೇರವಾಗಿ ನರುಟೋ ಕಡೆಗೆ ಗುರಿಯಿಟ್ಟು ಹಾರಿ ಬರುತ್ತೆ. ಆ ಸ್ಪೀಡು, ಆ ಪ್ರೆಸಿಷನ್, ಅದರಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಆ ಒಂದು ಕ್ಷಣ ಟೈಮ್ ಸ್ಲೋ ಆದಾಗನ್ಸುತ್ತೆ. ಆದ್ರೆ ಕಣ್ಣು ಮಿಟುಕಿಸೋದ್ರೊಳಗೆ ಒಂದು ದೇಹ ನರುಟೋ ಮುಂದೆ ಬಂದು ನಿಲ್ಲುತ್ತೆ. ಅದು ಸಾಸುಕೆ. ಆ ಎಲ್ಲಾ ಸೂಜಿಗಳನ್ನ ತನ್ನ ದೇಹದ ಮೇಲೆ ತಗೋತಾನೆ. ಈ ಒಂದು ತ್ಯಾಗ ಅವರಿಬ್ಬರ ನಡುವಿನ ರೈವಲ್ರಿ ಅನ್ನೋದನ್ನ ಮೀರಿ ಹೊಸ ಅರ್ಥವನ್ನೇ ಕೊಡುತ್ತೆ. ಆಗ ಸಾಸುಕೆ ಹೇಳೋ ಮಾತು, ನನಗೆ ಅಮೂಲ್ಯವಾದವರು ಸಾಯೋದನ್ನ ನೋಡೋಕೆ ಇಷ್ಟ ಇರಲಿಲ್ಲ, ಮತ್ತೆ ನೋಡೋಕೆ ಇಷ್ಟ ಇರಲಿಲ್ಲ. ಇದು ಕೇವಲ ಒಬ್ಬ ಟೀಮ್ಮೇಟ್ನ ಉಳ್ಸೋಕ್ ಮಾಡಿದ್ದ ತ್ಯಾಗ ಅಲ್ಲ. ಇದು ತನ್ನ ಕಣ್ಮುಂದೇ ತನ್ನ ಇಡೀ ಕುಟುಂಬ ಸತ್ತೋಗಿದ್ದ ಆ ದುರಂತಮಯ ಗತಕಾಲವನ್ನ ಮತ್ತೆ ರಿಪೀಟ್ ಆಗೋಕೆ ಬಿಡಬಾರ್ದು ಅಂತ ಮಾಡಿದ್ದ ಪ್ರಯತ್ನ. ವಿಪರ್ಯಾಸ ನೋಡಿ, ಅವರ ಶತ್ರು ಹಾಕು ಯಾವ ಕಾರಣಕ್ಕೆ ಫೈಟ್ ಮಾಡ್ತಿದ್ನೋ ಅದೇ ಕಾರಣಕ್ಕೆ ಸಾಸುಕೆ ಕೂಡ ತನ್ನ ಪ್ರಾಣಪಣಕ್ಕಿಟ್ಟ. ತನ್ನ ಕಣ್ಣ ಮುಂದೆಯೇ ಸಾಸುಕೆ ನೆಲಕ್ಕೆ ಬೀಳೋದನ್ನ ನೋಡಿದಾಗ ನರುಟೋ ಒಳಗೆ ಏನೋ ಒಂದು ಮುರಿದು ಹೋಗುತ್ತೆ. ಆ ದುಃಖ, ಆ ಕೋಪ ಒಂದ್ ರೀತಿ ಕಂಟ್ರೋಲ್ ತಪ್ಪಿ ಅವನಿಗೆ ಗೊತ್ತೇ ಇರದಿದ್ದ
ಒಂದು ಭಯಂಕರವಾದ ಶಕ್ತಿ ಅವನೊಳಗಿಂದ ಹೊರಬರುತ್ತೆ. ಈ ಅಚಾನಕ್ ಭಯಾನಕ ಶಕ್ತಿ ಎಲ್ಲಿಂದ ಬಂತು? ಇದರ ಮೂಲ ನರುಟೋ ಹುಟ್ಟಿದಾಗಿನಿಂದ ಅವನ ದೇಹದೊಳಗೆ ಸೀಲಾಗಿರುವ 9 ಬಾಲದ ನರಿ ಅಂದ್ರೆ 9-tailed ಫಾಕ್ಸ್. ಆ ದುಃಖದ ಕ್ಷಣದಲ್ಲಿ ಆ ಶಕ್ತಿಯನ್ನ ಹಿಡಿದಿಟ್ಟಿದ್ದ ಸೀಲ್ ಮೊದಲ ಬಾರಿಗೆ ಬ್ರೇಕ್ ಆಗುತ್ತೆ. ಆಗ ನರುಟೋನ ರೂಪಾಂತರ ಹೇಗಿರುತ್ತೆ ಅಂದ್ರೆ, ಅವನ ಸುತ್ತ ಕೆಂಪು ಬಣ್ಣದ ಚಕ್ರ ಸ್ಫೋಟಗೊಳ್ಳುತ್ತೆ. ಅವನು ಪೂರ್ತಿಯಾಗಿ ದುಃಖ ಮತ್ತೆ ಕೋಪದಿಂದ ಕಂಟ್ರೋಲ್ ಆಗ್ತಿರೋ ಒಂದು ಕಾಡು ಮೃಗದ ಹಾಗೆ ಆಗ್ತಾನೆ. ಇದು ಅವನಿಗೆ ಸಿಕ್ಕ ಶಕ್ತಿಯಲ್ಲ, ಇದು ಗೆಲುವಲ್ಲ, ಇದು ತನ್ನ ಮೇಲಿನ ಕಂಟ್ರೋಲನ್ನೇ ಕಳ್ಕೊಂಡ ಸ್ಥಿತಿ. ಸರಿ, ಈಗ ಫೈಟ್ನ ಕೊನೆ ಕ್ಷಣಗಳು. ನರುಟೋನ ಈ ಅನ್ಕಂಟ್ರೋಲಬಲ್ ಪವರ್ ಹಾಕುನ ಜುಟ್ಸುವನ್ನ ಮೀರಿಬಿಡುತ್ತೆ. ಈಗ ಇವರಿಬ್ಬರ ಹೋರಾಟ ಒಂದು ದುರಂತಮಯ ಅಂತ್ಯಕ್ಕೆ ಬಂದು ನಿಂತಿದೆ. ನರುಟೋ ತನ್ನಲ್ಲಿದ್ದ ಎಲ್ಲಾ ಶಕ್ತಿಯನ್ನ ಬಳಸಿ ಒಂದೇ ಒಂದು ಹೊಡೆತ ಕೊಡುತ್ತಾನೆ. ಆ ಹೊಡೆತಕ್ಕೆ ಹಾಕುನ ಮುಖವಾಡ ಪುಡಿಪುಡಿಯಾಗುತ್ತೆ. ಆ ಮುಖವಾಡದ ಹಿಂದಿದ್ದ ನಿಜವಾದ ಮುಖ ಈಗ ಬಯಲಾಗುತ್ತೆ. ಅದನ್ನ ನೋಡಿದ ತಕ್ಷಣ ನರುಟೋ ಫ್ರೀಸ್ ಆಗ್ತಾನೆ. ಅವನಲ್ಲಿದ್ದ ಎಲ್ಲ ಕೋಪ ಐಸ್ ತರ ಕರಗಿ ಹೋಗುತ್ತೆ. ಯಾಕಂದ್ರೆ ಅವನ್ ಮುಂದೆ ಬಿದ್ದಿರೋದು ಅವನ ಶತ್ರು ಅಲ್ಲ, ಕಾಡಲ್ಲಿ ಅಷ್ಟು ದಯೆಯಿಂದ ಮಾತಾಡಿದ ಅದೇ ಹುಡುಗ. ಈಗ ನರುಟೋ ಮುಂದೆ ಒಂದು ದೊಡ್ಡ ಪ್ರಶ್ನೆ: ಏನ್ ಮಾಡ್ಬೇಕು? ಸಾವಿನ ಅಂಚಿನಲ್ಲೂ ಹಾಕು ಹೇಳೋ ಮಾತುಗಳು. ನನ್ನನ್ನ ಸೋಲಿಸೋದ್ರಿಂದ ನಂಗೆ ಅಮೂಲ್ಯವಾದ ವ್ಯಕ್ತಿಗೆ ಸಹಾಯ ಆಗುತ್ತೆ ಅಂದ್ರೆ ನಾನು ಅದಕ್ಕೆ ಸಿದ್ಧ. ಈ ಮಾತುಗಳು ಜಬುಜ ಮೇಲೆ ಅವನಿಗಿದ್ದ ಅಚಲವಾದ ನಿಷ್ಠೆಯನ್ನ ತೋರಿಸುತ್ತೆ. ಅವನ ಪ್ರಕಾರ ಅವನ ಜೀವನಕ್ಕಿಂತ ಅವನ ಮಾಸ್ಟರ್ನ ಉದ್ದೇಶನೇ ಮುಖ್ಯ. ಅವನು ತಾನೊಬ್ಬ ಆಯುಧ ಅಷ್ಟೇ ಅಂತ ನಂಬಿದ್ದ. ಕೊನೆಗೆ ಈ ಒಂದು ಪ್ರಶ್ನೆಯನ್ನ ಕೇಳೋಣ. ಒಬ್ಬರ ಅತಿದೊಡ್ಡ ಶತ್ರುವಿಗೆ ಒಬ್ಬ ಸ್ನೇಹಿತನ ಮುಖ ಇದ್ರೆ ಆಗ ಏನ್ ಮಾಡ್ಬೇಕು? ಈ ಒಂದೇ ಪ್ರಶ್ನೆ ಈ ಇಡೀ ಕಥೆಯ ತಿರುಳನ್ನ ಹೇಳುತ್ತೆ ಮತ್ತು ನಮ್ಮನ್ನ ಆಳವಾದ ಯೋಚನೆಗೆ ದೂಡುತ್ತೆ.